ಹೆಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ದೇವಿಗೆ ಸರಳವಾಗಿ ಸೀರೆಯನ್ನು ಉಡಿಸುವ ವಿಧಾನ ಹಾಗೆ ವರಮಹಾಲಕ್ಷ್ಮಿ ದೇವಿಯ ಅಲಂಕಾರವನ್ನ ಮಾಡೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಪ್ಲೀಟ್ಸ್ ನ ಮಾಡ್ಕೋತಾ ಇದ್ದೀನಿ. ಆದಷ್ಟು ನಾವು ಪ್ಲೀಟ್ಸ್ ನ ಚಿಕ್ಕದಾಗಿ ಮಾಡ್ಕೋಬೇಕಾಗುತ್ತೆ, ಆವಾಗ ನಮಗೆ ನೀರಿಗೆಗಳು ಜಾಸ್ತಿಯಾಗಿ ಬರುತ್ತೆ. ಹಾಗೆ ಬ್ಲೌಸ್ ನ ನಾವು ಸೀರೆಯಿಂದ ಕಟ್ ಮಾಡಿದ್ರೆ ನಮಗೆ ನೆರಿಗೆಗಳು ಸ್ವಲ್ಪ ಕಡಿಮೆ ಬರುತ್ತೆ. ಇನ್ ಕೇಸ್ ಏನಾದ್ರೂ ನಾವು ಬ್ಲೌಸ್ ಪಾರ್ಟ್ ಹಾಗೆ ಇತ್ತು ಅಂದ್ರೆ ನೆರಿಗೆಗಳು ಜಾಸ್ತಿಯಾಗಿ ಬರುತ್ತೆ. ನೋಡಿ ಈ ತರ ತೋರಿಸ್ತಾ ಇದ್ದೀನಲ್ವಾ, ಅದೇ ರೀತಿಯಾಗಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೆರಿಗೆಗಳನ್ನ ಮಾಡ್ಕೊಂಡು ಅದಕ್ಕೆ ಕ್ಲಿಪ್ಸ್ ನ ಹಾಕೋತಾ ಇದ್ದೀನಿ ನಾನು. ಯಾಕಂದ್ರೆ ಕೈಯಿಂದ ಜಾರು ಹೋಗ್ತಾ ಇರುತ್ತೆ ನೆರಿಗೆಗಳನ್ನ ಮಾಡೋವಾಗ ಜಾಸ್ತಿ ಆದಾಗ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೆರಿಗೆಗಳನ್ನ ಮಾಡ್ಕೊಂಡು ಈ ತರ ಕ್ಲಿಪ್ಸ್ ನ ಹಾಕೊಂಡು ಮತ್ತೆ ನೆರಿಗೆಗಳನ್ನ ಮಾಡೋದ್ರಿಂದ ನಮ್ಗೆ ಪ್ಲೇಟ್ಸ್ ಕೈಯಿಂದ ಜಾರಿ ಹೋಗಲ್ಲ, ನೀಟಾಗಿ ಬರುತ್ತೆ. ಈ ತರ ನಾನಿಲ್ಲಿ ಸೆರಗಿಗಂತ 1.5 ಮಾರಷ್ಟು ಸೀರೆನ ಬಿಟ್ಕೊಂಡಿದ್ದೀನಿ. ಇನ್ನು ಉಳಿದ ಸೀರೆಯನ್ನ ಈ ತರ ಪ್ಲೇಟ್ಸ್ ಮಾಡಿದೀನಿ. ಪ್ಲೀಟ್ಸ್ ಎಲ್ಲ ಮಾಡಿದ್ಮೇಲೆ ಒಂದ್ಸರಿ ನೀಟಾಗಿ ಪ್ಲೀಟ್ಸ್ ನ ಜೋಡಿಸ್ಕೊಂಡು ಒಂದು ಸೇಫ್ಟಿ ಪಿನ್ ಹಾಕೊಂತ ಇದ್ದೀನಿ, ನೆರಿಗೆ ಜಾರಿ ಹೋಗ್ಬಾರ್ದು ಅಂತ. ಹಾಗೆ ಮಿಡ್ಲ್ ಅಲ್ಲಿ ಕೂಡ ಒಂದು ಸೇಫ್ಟಿ ಪಿನ್ ಅನ್ನ ಯೂಸ್ ಮಾಡಿದ್ದೀನಿ. ಯಾಕಂದ್ರೆ ನಾವು ಸೀರೆನ ಇದನ್ನ ಮಧ್ಯ ಭಾಗಕ್ಕೆ ಮಡ್ಚ್ಕೋಬೇಕಾಗುತ್ತೆ. ಹಾಗಾಗಿ ಇವಾಗ ನೆರಿಗೆ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಯ್ತು. ಇವಾಗ ಸೆರಗಿಗೆ ಪ್ಲೀಟ್ಸ್ ನ ಮಾಡ್ಕೋಬೇಕಾಗುತ್ತೆ. ನಾವು ಸೆರಗಿಗೆ ಪ್ಲೀಟ್ಸ್ ಮಾಡುವಾಗ ಸ್ವಲ್ಪ ಚಿಕ್ಕದಾಗಿನೇ ಮಾಡ್ಕೋಬೇಕಾಗುತ್ತೆ, ಆವಾಗ ನಮ್ಗೆ ನೀಟಾಗಿ ಕಾಣಿಸುತ್ತೆ. ನಾವು ನಾರ್ಮಲ್ ಆಗಿ ಸೀರೆ ಉಡೋವಾಗ ಮಾಡ್ಕೋತೀವಲ್ವಾ, ಅದೇ ತರನೇ ನಾವು ಇಲ್ಲಿ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ನೀಟಾಗಿ ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೊಂಡು ಒಂದು ಬಟ್ಟೆ ಕ್ಲಿಪ್ ನ ಹಾಕೊಂತಾ ಇದ್ದೀನಿ. ಸೀರೆಯ ಪಲ್ಲು ಪಾರ್ಟ್ ಏನ್ ಬರುತ್ತೆ ಅದನ್ನ ಕಂಪ್ಲೀಟ್ ಆಗಿ ನಾನು ಸೆರಗಿಗೆ ಬಿಟ್ಕೊಂಡಿದ್ದೀನಿ. ಇವಾಗ ಪ್ಲೀಟ್ಸ್ ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡು ನಾನು ಒಂದು ಸೇಫ್ಟಿ ಪಿನ್ ಅನ್ನ ಹಾಕೊಂತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಲ್ವಾ ಪ್ಲೀಟ್ಸ್ ನ, ಅದೇ ರೀತಿಯಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ರೆ ನೋಡಕ್ಕೂ ಕೂಡ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಲಕ್ಷ್ಮೀ ದೇವಿಗೆ ಉಡಿಸಿದಾಗ ತುಂಬಾನೇ ನೀಟಾಗಿ ಅನ್ಸುತ್ತೆ. ಇವಾಗ ಸೀರೆಯ ಪ್ಲೀಟ್ಸ್ ಎಲ್ಲ ರೆಡಿ ಆಯ್ತು. ಇವಾಗ ಲಕ್ಷ್ಮೀ ದೇವಿಯ ಕೈಗಳನ್ನ ಹೇಗೆ ಜೋಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಸೈಡು ಬಾರ್ಡರ್ ಇರೋ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಬ್ಲೌಸ್ ಪೀಸ್ ನ 4 ಫೋಲ್ಡ್ ಆಗಿ ಮಡ್ಚ್ಕೋಬೇಕಾಗುತ್ತೆ. ನೀಟಾಗಿ ಇದನ್ನ ಅರೇಂಜ್ ಮಾಡ್ಕೊಂಡು ಈ ಬ್ಲೌಸ್ ಪೀಸ್ ಬಾರ್ಡರ್ ಏನಿದೆ ಆ ಬಾರ್ಡರ್ ಗೆ ನಾವು ಕೈಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಓಪನ್ ಇರೋ ಬ್ಲೌಸ್ ಪೀಸ್ ಪಾರ್ಟ್ ನ ಕ್ಲೋಸ್ ಇರೋ ಕಡೆಗೆ ತಗೊಂಡು ಹೋಗಿ ಒಂದು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಾವು ಆದಷ್ಟು ಬಾರ್ಡರ್ ನ ಟೈಟ್ ಆಗಿ ಇಟ್ಕೊಂಡು ಈ ತರ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಒಂದು 3 ಗುಂಪಿನಿಂದ ನಾವು ಈ ತರ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ, ಆವಾಗ ನಮ್ಗೆ ನೀಟಾಗಿ ಅನ್ಸುತ್ತೆ. ಹಾಗೆ ಈ ಗುಂಪಿನ್ನು ನಮ್ಗೆ ಸೈಡ್ ಅಲ್ಲಿ ಬರಬೇಕು ಅಥವಾ ಹಿಂದ್ಗಡೆ ಬರಬೇಕು, ಕೈ ಹಿಂದ್ಗಡೆ ಬರಬೇಕು, ಫ್ರಂಟ್ ಅಲ್ಲಿ ಬರಬಾರ್ದು. ಈಗ ಎರಡೂ ಕೈಗಳನ್ನ ಇದೇ ರೀತಿಯಾಗಿ ನಾವು ಜೋಡಿಸ್ಕೋಬೇಕಾಗುತ್ತೆ. ನಾವು ಬಾರ್ಡರ್ ನ ಟೈಟ್ ಆಗಿ ಹಿಡಿದು ಈ ತರ ಸೆಕ್ಯೂರ್ ಮಾಡೋದ್ರಿಂದ ನಾವು ಏರ್ ಮಾಡ್ತೀವಲ್ವಾ ಬ್ಲೌಸ್, ಅದೇ ತರನೇ ಇಲ್ಲಿ ಕಾಣಿಸುತ್ತೆ, ನೀಟಾಗಿ ಅನ್ಸುತ್ತೆ. ನಾವು ಮೊದಲನೇ ಬ್ಲೌಸ್ ಪೀಸ್ ನ ಈ ತರ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಬಿಂದಿಗೆಗೆ ಬ್ಲೌಸ್ ಪೀಸ್ ಹಾಕೋವಾಗ ನಮ್ಗೆ ಟೈಮ್ ಜಾಸ್ತಿ ಬೇಕಾಗಲ್ಲ, ಬೇಗ ಆಗೋಗುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಒಂದು ಬಿಂದಿಗೆನ ತಗೊಂಡು ಅದಕ್ಕೆ ಒಂದು ಕಡ್ಡಿನ ಕಟ್ಕೋತಾ ಇದ್ದೀನಿ. ನಾನಿಲ್ಲಿ ಕಳಸಕ್ಕೆ ಯೂಸ್ ಮಾಡ್ತೀವಲ್ವಾ, ಕಳಸಕ್ಕೆ ಹೂವು ಹಾಕಕ್ಕೆಲ್ಲ ಅದೇ ಸ್ಟೀಲ್ ಕಡ್ಡಿನ ನಾನಿಲ್ಲಿ ಯೂಸ್ ಮಾಡ್ಕೊಂಡು ಬಿಂದಿಗೆಗೆ ಕಟ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕೋಲ್ ಬರುತ್ತಲ್ವಾ ಮರದ್ದು, ಅದನ್ನ ಬೇಕಾದ್ರೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಸ್ಟೀಲ್ ಕಡ್ಡಿನ ಇಲ್ಲಿ ಕಟ್ಕೋತಾ ಇದ್ದೀನಿ. ಇದನ್ನ ಅಲ್ಗಾಡದೆ ಇರೋ ರೀತಿಯಲ್ಲಿ ನೀಟಾಗಿ ಕಟ್ಕೋಬೇಕಾಗುತ್ತೆ. ಇವಾಗ ಈ ತರ ಕಡ್ಡಿನ ಕಟ್ಕೊಂಡು ಇದಕ್ಕೆ ನಾವು ದೇವಿಯ ಕೈಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ ಅನ್ನ ಇದಕ್ಕೆ ಕಟ್ಕೋತಾ ಇದ್ದೀನಿ. ಬ್ಲೌಸ್ ಪೀಸ್ ಅನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡು ಒಂದು ಸೇಫ್ಟಿ ಪಿನ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಹಿಂದ್ಗಡೆ ಇಲ್ಲಿ ಸೆಕ್ಯೂರ್ ಮಾಡ್ಕೊಂತಾ ಇದ್ದೀನಿ. ಬ್ಲೌಸ್ ಪೀಸು ಜಾರದೆ ಇರೋ ರೀತಿಯಲ್ಲಿ ನೀಟಾಗಿ ನಾವಿಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಲಕ್ಷ್ಮೀ ದೇವಿಗೆ ಇಲ್ಲಿ ಚೆಸ್ಟ್ ಬರೋ ರೀತಿಯಲ್ಲಿ ನಾವು ಒಂದು ಬ್ಲೌಸ್ ಪೀಸ್ ಅನ್ನ ಈ ರೀತಿಯಾಗಿ
ರೀತಿಯಾಗಿ ಮಧ್ಯಕ್ಕೆ ಕಟ್ಕೊಂಡು ನಾನಿಲ್ಲಿ ಇಟ್ಕೋತಾ ಇದ್ದೀನಿ. ನಿಮ್ ಕಡೆ ಏನಾದ್ರೂ ಸ್ಪಾಂಜ್ ಇದ್ರೆ ಅದನ್ನು ಕೂಡ ಇಟ್ಕೋಬಹುದು. ನಾನಿಲ್ಲಿ ಬ್ಲೌಸ್ ಪೀಸ್ ನ ಇಟ್ಕೋತಾ ಇದ್ದೀನಿ. ಬ್ಲೌಸ್ ಪೀಸ್ ದಪ್ಪ ಇತ್ತು ಅಂದ್ರೆ ಒಂದು ಸಾಕಾಗುತ್ತೆ. ಬ್ಲೌಸ್ ಪೀಸ್ ಏನಾದ್ರೂ ತೆಳ್ಳಗಿತ್ತು ಅಂದ್ರೆ 2 ಬ್ಲೌಸ್ ಪೀಸ್ ಅನ್ನ ಮಧ್ಯಕ್ಕೆ ಕಟ್ಕೊಂಡು ಈ ರೀತಿಯಾಗಿ ಜೋಡಿಸ್ಕೊಳ್ಳಿ. ನಾವಿಲ್ಲಿ ಬ್ಲೌಸ್ ಪೀಸು ಜಾರ್ ಹೋಗ್ಬಾರ್ದು ಅಂತ ಒಂದು ದಾರವನ್ನ ಕಟ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಬ್ಲೌಸ್ ಪೀಸ್ ಜಾರ್ ಹೋಗಲ್ಲ. ಹಾಗೆ ಉಳಿದಿರೋ ಅಂತಹ ಬ್ಲೌಸ್ ಪೀಸ್ ಅನ್ನ ನಾನು ಹಿಂದ್ಗಡೆ ಇಲ್ಲಿ ಕಟ್ಕೋತಾ ಇದ್ದೀನಿ. ಇವಾಗ ಬಿಂದಿಗೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ದೇವಿಯ ಕೈಗಳನ್ನ, ಅದನ್ನ ನಾನು ಜೋಡಿಸ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಮಧ್ಯ ಭಾಗವನ್ನ ನಾವು ಅಗಲ ಮಾಡ್ಕೊಂಡು ಬಿಂದಿಗೆಗೆ ಜೋಡಿಸಿ, ಹಾಗೆ ದೇವಿಯ ಕೈಗಳನ್ನ ಈ ತರ ಕ್ರಾಸ್ ಆಗಿ ನಾವು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ನಮ್ಗೆ ಕೈಗಳು ಟೈಟ್ ಆಗಿ ಕೂರುತ್ತೆ, ಜಾರ್ ಹೋಗಲ್ಲ. ಹಾಗೆ ಉಳಿದಿರೋ ಅಂತಹ ಬ್ಲೌಸ್ ಪೀಸ್ ಅನ್ನ ನಾವು ಈ ರೀತಿ ನೀಟಾಗಿ ಅರೇಂಜ್ ಮಾಡಿಕೊಂಡು, ಹಾಗೆ ದೇವಿಯ ಕೈಗಳನ್ನ ನಾವು ಬ್ಲೌಸ್ ಪೀಸು ಹಾಗೆ ಕೈಗೆ ಎರಡು ಸೇರಿಸಿ ಒಂದು ಸೇಫ್ಟಿ ಪಿನ್ ಅನ್ನ ಹಾಕೋಬೇಕಾಗುತ್ತೆ. ಹಾಗೆ ಇನ್ನು ಏನಾದ್ರೂ ಕೈ ಸ್ವಲ್ಪ ಲೂಸ್ ಅಂತ ಅನಿಸ್ತಾ ಇತ್ತು ಅಂದ್ರೆ ದೇವಿಯ ಮೊಣಕಾಯಿ ಏನಿರುತ್ತಲ್ವಾ ಆ ಭಾಗಕ್ಕೆ ಒಂದು ನಾನು ಸೇಫ್ಟಿ ಪಿನ್ ಅನ್ನ ಕೈಗೆ ಮತ್ತೆ ಬ್ಲೌಸ್ ಪೀಸ್ಗೆ ಸೇರಿಸಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡ್ ಕೂಡ ನಾವು ಕೈಗಳನ್ನ ಇದೇ ರೀತಿಯಾಗಿ ಸೆಕ್ಯೂರ್ ಮಾಡಿಕೊಂಡು ಉಳಿದಿರೋ ಅಂತಹ ಬ್ಲೌಸ್ ಪೀಸ್ ಅನ್ನ ಈ ತರ ಅರೇಂಜ್ ಮಾಡಿ ಒಂದು ಸೇಫ್ಟಿ ಪಿನ್ ಇಂದ ಹಿಂದ್ಗಡೆ ನಾವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಟೇಬಲ್ ಮೇಲೆ ಒಂದು ಪೀಠವನ್ನ ಇಟ್ಕೋತಾ ಇದ್ದೀನಿ. ಪೀಠವನ್ನ ಆದಷ್ಟು ಅಗಲವಾದದನ್ನ ತಗೊಳ್ಳಿ. ಇವಾಗ ಒಂದು ಪ್ಲೇಟ್ ಅಲ್ಲಿ ಅಕ್ಕಿಯನ್ನ ಹಾಕ್ಬಿಟ್ಟು ನಾನು ಪೀಠದ ಮೇಲೆ ಇಟ್ಕೋತಾ ಇದ್ದೀನಿ. ಇದರ ಮೇಲೆ ಒಂದು ಸ್ಟೀಲ್ ಪಾತ್ರೆಯನ್ನ ನಾನು ಇಟ್ಕೊಂಡಿದ್ದೀನಿ. ನೆರಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಸೀರೆಯನ್ನ, ಅದನ್ನ ಮಧ್ಯ ಭಾಗಕ್ಕೆ ಫೋಲ್ಡ್ ಮಾಡಿ ಈ ರೀತಿ ನಾವು ದಾರದಿಂದ ಕಟ್ಕೋಬೇಕಾಗುತ್ತೆ. ಹಾಗೆ ರೆಡಿ ಮಾಡಿರೋ ಬಿಂದಿಗೆಯನ್ನ ನಾನು ಪಾತ್ರೆ ಮೇಲ್ಗಡೆ ಇಟ್ಟು ಬಿಂದಿಗೆಗೆ ಅಕ್ಕಿಯನ್ನ ತುಂಬಿಸ್ಕೊಂಡಿದ್ದೀನಿ. ವೇಟ್ ಇರೋದ್ರಿಂದ ನಮ್ಗೆ ಬಿಂದಿಗೆ ಅಲ್ಗಾಡೋದಿಲ್ಲ. ಹಾಗೆ ನಾವು ಸೀರೆಯನ್ನ ನಾನು ಬಿಂದಿಗೆಗೆ ಈ ರೀತಿಯಾಗಿ ಕಟ್ಕೋಬೇಕಾಗುತ್ತೆ. ಆದಷ್ಟು ಟೈಟ್ ಆಗಿ ಕಟ್ಕೊಳ್ಳಿ. ನಾವು ಪಾತ್ರೆಯನ್ನ ತಗೊಳ್ಳುವಾಗ ಬಿಂದಿಗೆ ಸ್ವಲ್ಪ ಪಾತ್ರೆ ಒಳಗಡೆ ಹೋಗ್ಬೇಕು, ಆ ತರದ್ ತಗೊಳ್ಳಿ. ತೀರಾ ದೊಡ್ಡದು ಬೇಡ, ತೀರಾ ಚಿಕ್ಕದು ಬೇಡ. ನಮಗೆ ಬಿಂದಿಗೆಯನ್ನ ಇಟ್ಟಾಗ ಅಲುಗಾಡಬಾರ್ದು, ಆ ರೀತಿಯಾಗಿ ತಗೊಳ್ಳಿ. ಸೀರೆಯನ್ನ ಮಧ್ಯ ಭಾಗಕ್ಕೆ ಫೋಲ್ಡ್ ಮಾಡಿ ನಾವು ಕಟ್ಕೊಂಡಿದ್ವಲ್ವಾ, ಅದರಲ್ಲಿ ಒಂದು ಭಾಗವನ್ನ ನಾವು ದೇವಿಯ ಕಾಲುಗಳನ್ನ ಜೋಡ್ಸಕ್ಕೆ ಬಳಸ್ಕೊಂಡು ಇನ್ನೊಂದು ಭಾಗವನ್ನ ಕಂಪ್ಲೀಟ್ ಆಗಿ ನೆರಿಗೆಗಳನ್ನ ಹರಡ್ಕೊಳ್ಳಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ತರ ಕಾಲುಗಳಿಗೆ ಬಾರ್ಡರ್ ಬರೋ ರೀತಿಯಲ್ಲಿ ನೀಟಾಗಿ ಜೋಡಿಸ್ಕೊಂಡು ಒಂದು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಅಷ್ಟು ಬಾರ್ಡರ್ನ ಟೈಟ್ ಆಗಿ ಇಟ್ಕೊಂಡು ಈ ತರ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಉಳಿದಿರೋಂತಹ ಸೀರೆ ಏನಿರುತ್ತೆ ಅದನ್ನ ಫೋಲ್ಡ್ ಮಾಡಿ ಒಂದು ಸೇಫ್ಟಿ ಪಿನ್ ಇಂದ ಈ ರೀತಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ದೇವಿಯ ಇನ್ನೊಂದು ಕಾಲನ್ನ ಕೂಡ ನಾನು ಇಲ್ಲಿ ಜೋಡಿಸ್ಕೋತಾ ಇದ್ದೀನಿ. ಕಾಲುಗಳಿಗೆ ನೀಟಾಗಿ ಬಾರ್ಡರ್ ಬರೋ ರೀತಿಯಲ್ಲಿ ನೀಟಾಗಿ ಇದನ್ನ ಅರೇಂಜ್ ಮಾಡಿಕೊಂಡು ಒಂದು ಗುಂಪಿನಿಂದ ಸೆಕ್ಯೂರ್ ಮಾಡಿಕೊಂಡು, ಒಂದು ಕಾಲು ಕೆಳಗಡೆ ಬಿಟ್ಟಿರೋ ತರ ಇನ್ನೊಂದು ಕಾಲು ಮಡ್ಚಿ ಕುಳ್ತಿರೋ ತರ ನಾನಿಲ್ಲಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ತರ ನೀಟಾಗಿ ನಾವು ಅರೇಂಜ್ ಮಾಡಿಕೊಂಡು ಬಾರ್ಡರ್ ಮೇಲೆ ಬರುವ ರೀತಿಯಲ್ಲಿ ಸ್ವಲ್ಪ ಟೈಟ್ ಆಗಿ ಬಾರ್ಡರ್ನ ಇಟ್ಕೊಂಡು ನಾವು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಉಳಿದಿರೋ ಸೀರೆಯ ಪಾರ್ಟ್ ಅನ್ನ ನಾವು ಮಡ್ಚಿ ಈ ತರ ಮೊಣಕಾಲಿನ ಮೇಲ್ಗಡೆ ನಾವು ಈ ತರ ಒಂದು ಸೇಫ್ಟಿ ಪಿನ್ ಅನ್ನ ಯೂಸ್ ಮಾಡಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆದಷ್ಟು ಬಾರ್ಡರ್ ನಾವು ಟೈಟ್ ಆಗಿ ಇಟ್ಕೊಂಡು ಈ ತರ ನಾವು ಅರೇಂಜ್ ಮಾಡೋದ್ರಿಂದ ಕಾಲುಗಳಿಗೆ ನೀಟಾಗಿ ಬಾರ್ಡರ್ ಬರುತ್ತೆ, ನೋಡಕ್ಕೆ ನೀಟಾಗಿ ಅನ್ಸುತ್ತೆ. ನೋಡಿ, ನೆರಿಗೆ ಇನ್ನೊಂದು ಭಾಗವನ್ನ ಇವಾಗ ನಾನು ಕೆಳಗಡೆ ಬಿಟ್ಟಿದ್ದೀನಿ. ಇವಾಗ ಸೆರಗನ್ನ ನಾವು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ನಾವು ಆಲ್ರೆಡಿ ಪ್ಲೀಟ್ಸ್ ಮಾಡಿ ಇಟ್ಟಿದ್ವಿ ಅಲ್ವಾ ಸೆರಗಿಗೆ. ಇವಾಗ ದೇವಿಗೆ ಪ್ಲೀಟ್ಸ್ ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ನಾವು ನಾರ್ಮಲ್ ಆಗಿ ನಾವು ಅರೇಂಜ್ ಮಾಡ್ಕೋತೀವಲ್ವಾ ಪ್ಲೀಟ್ಸ್ ನ, ಅದೇ ರೀತಿಯಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೆಳಗಡೆ ನಾನು ಸೇಫ್ಟಿ ಪಿನ್ ಹಾಕಿದ್ನಲ್ವಾ ನೆರಿಗೆಗೆ, ಅದನ್ನ ಕೂಡ ಇವಾಗ ತೆಗಿತಾ ಇದ್ದೀನಿ. ಸೇಫ್ಟಿ ಪಿನ್ ಅನ್ನ ತೆಗೆದು ಈ ರೀತಿಯಾಗಿ ನೆರಿಗೆಗಳನ್ನ ನಾನು ಹರಡ್ಕೋತಾ ಇದ್ದೀನಿ. ಇವಾಗ ದೇವಿಯ ಸೊಂಟಕ್ಕೆ ಡಾಬನ್ನ ಹಾಕೊಂಡು ಹಾಗೆ ದೇವಿಯ ಸೆರಗನ್ನ ದೇವಿಯ ಬಲಭಾಗಕ್ಕೆ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ.
ಇವಾಗ ಬಿಂದಿಗೆಗೆ ಒಂದು ತೆಂಗಿನಕಾಯಿನ ಇಟ್ಕೊಂಡು ಆ ತೆಂಗಿನಕಾಯಿಗೆ ದೇವಿಯ ಮುಖವಾಡವನ್ನ ಜೋಡಿಸ್ಕೊಂತಾ ಇದ್ದೀನಿ. ಹಾಗೆ ದೇವಿಗೆ ಅಂತ ಎತ್ತಿಟ್ಟಿರೋ ಒಡವೆಗಳನ್ನೆಲ್ಲ ಹಾಕಿ ದೇವಿಯನ್ನ ಅಲಂಕರಿಸಿ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸುವ ವಿಧಾನ ಹಾಗೆ ದೇವಿಯ ಅಲಂಕಾರ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.